ಈಗ ಈ ಅಜಾತ ನಾಗಲಿಂಗೇಶ್ವರ ಪ್ರವಚನದ ಮಂಗಳ ಸಮಾರೋಹ ಬಗ್ಗೆ ನಮ್ಮ ನಗರದಲ್ಲಿ ಅತ್ಯಂತ ಇತಿಹಾಸ ಹೊಂದಿರುವಂಥ ಈ ಕೆಳದ ಮಠದ ಪ್ರತಿ ವರ್ಷ ಒಂದು ತಿಂಗಳ ಪರ್ಯಂತ ನಡೀತಕ್ಕಂಥ ಈ ಶ್ರಾವಣ ಮಾಸದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾವೆಲ್ಲ ಬಂದಿದ್ವಿ. ಈಗ ಅನೇಕ ಸಾವಿರಾರು ಸಂಖ್ಯೆಯಲ್ಲಿರ್ತಕ್ಕಂಥ ಸದ್ಭಕ್ತರೆಲ್ಲ ಈ ಒಂದು ತಿಂಗಳಿನಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಪ್ರಾರ್ಥನಾ ಪೂಜೆ ಅವ್ರ ಶಾಂತಿ ನೆಮ್ಮದಿ ಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ಆಧ್ಯಾತ್ಮಿಕ ಮತ್ತು ಗುರುಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಇಲ್ಲಿ ಸಿಗುವಂತಹ ನೆಮ್ಮದಿ ಮತ್ತು ಇಲ್ಲಿ ಸಿಗುವಂತದ ಏನು ನಮಗೆ ಶಾಂತಿಯುತವಾಗಿ ಸಿಗುವಂತಹ ಕಾರ್ಯಕ್ರಮದಲ್ಲಿ ಬೇರೆ ಎಲ್ಲಿ ಕೂಡ ಸಿಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ನಿರಂತರವಾಗಿ ನಾಗಲಿಂಗೇಶ್ವರ ಅವರ ಪ್ರವಚನವನ್ನು ಕೇಳೋದ್ರ ಮುಖಾಂತರ ಏನು ನಿರಂತರ ಶ್ರಾವಣ ಮಾಸದಲ್ಲಿ ಒಂದು ತಿಂಗಳ ಕಾಲ ಪ್ರವಚನವನ್ನ ಆಚರಿಸುವಂತ ಎಲ್ಲ ಸದ್ಭಕ್ತರವರಿಗೂ ಕೂಡ ನಿಮ್ಮೆಲ್ಲರೂ ಕೂಡ ಭಗವಂತನ ಆಶೀರ್ವಾದ ಆಗಲಿ ಮತ್ತು ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಸಿಗಲಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ
ಇವತ್ತು ಯಾವ್ದಾದ್ರಿಂದ ಅದು ಕಿಲ್ಲೆ ಪೂರ್ಣ ಅಂತ ಹೇಳಿ ಬೆಳಿಬೇಕು. ಈ ಮಟ್ಟಕ್ಕೆ ನಮ್ಗೆ ಯಶಸ್ಸು ಸಿಗ್ಬೇಕಂದ್ರೆ ಬಹುಶಃ ಕಾಡದ ಕೈಗಳ ಆಶೀರ್ವಾದ ಇದ್ರೆ ಮಾತ್ರ ಇವೆಲ್ಲವೂ ಸಾಧ್ಯ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಮೇಲೆ ನಿಂತ ಎಲ್ಲ ಶ್ರೀಗಳ ಕಾಡದ ಕೈಗಳ ಆಶೀರ್ವಾದದಿಂದಲೇ ನಮಗೆ ಈ ಸ್ಥಾನ, ಈ ಸ್ಥಾನಮಾನ, ಈ ಒಂದು ಅಭಿಮಾನ ನಮ್ಗೆ ದೊರಕಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಮತ್ತು ನಾನು ಎಲ್ಲ ಶ್ರೀಗಳಿಗೆ ಹೇಳೋದು, ಮೊದಲಿದ್ದಂತ ಕಾಲ ಈಗಿಲ್ಲ. ಯಡಿಯೂರಪ್ಪನವರು ಸುವರ್ಣ ಯುಗ, ಅದು ನಮ್ಮ ನಗರಸಭೆ ಸದಸ್ಯರಿಗೂ ಗೊತ್ತು, ಶ್ರೀಗಳಿಗೂ ಗೊತ್ತಿರ್ಬೋದು, ಮತ್ತು ಎಲ್ಲ ಜನರಿಗೂ ನಾವು ಅನುಭವಿಸ್ತಾ ಇದ್ದೇವೆ. ರಾಜ್ಯದಲ್ಲಿ ಏನು ನಮ್ಮ ಪರಿಸ್ಥಿತಿ ಇದೆ ಅಂತ ಹೇಳಿ ನಾವು ಅನುಭವಿಸ್ತಾ ಇದ್ದೇವೆ. ಅವಾಗ ಯಡಿಯೂರಪ್ಪನವರು ಯಾವ್ದು ಕೇಳಿದ್ರು ಇಲ್ಲ ಅಂತಿರ್ಲಿಲ್ಲ. ಒಂದು ಕೊಡವಿ ದಾನಿಗಳಂತೆ ನಮ್ಮ ರಾಜಕಾರಣದಲ್ಲಿ ನಾವು ಕೆಲವಷ್ಟು ಮಂದಿ ಹೇಳ್ತೀವಿ. ಅದರಲ್ಲಿ ಯಾರಾದ್ರೂ ಮೊದಲಿಗರು ಹೋದ್ರೆ ಅದು ಸನ್ಮಾನ್ಯ ಯಡಿಯೂರಪ್ಪನವರು ಅಂತ ಹೇಳಿ. ಇವತ್ತು ಸೋಮಾರಪೇಟೆ ಮಠ, ಕಿಲೆಪುರ ಮಠ ಹೆಂಗಿದಾವಪ್ಪ ಅಂದ್ರ ಒಂದೇ ನಾಣ್ಯದ ಎರಡು ಮುಖಗಳಾಗಿ ಸಾಮಾಜಿಕವಾಗಿ ಪ್ರತಿಯೊಂದು ಕಾರ್ಯಗಳನ್ನ ಇವತ್ತು ಮಾಡ್ಕೊಂಡು ಹೋಗ್ತಾ ಇದ್ರು. ಈ ಶ್ರಾವಣ ಮಾಸ ಬಂತು ಅಂದ್ರೆ ನಿಮ್ಮೂರಾಗ ಹಬ್ಬ ಆಗಿದ್ದಿನ ಯಾವಾಗ ಮಾಡ್ತಿರೋ ಬಿಡ್ತಾರೋ ಗೊತ್ತಿಲ್ಲ, ಪ್ರತಿ ವರ್ಷನೂ ಶ್ರಾವಣದಾಗ ಒಂದು ತಿಂಗಳ ಹಬ್ಬ ಮಾಡ್ತಕ್ಕಂಥದ್ದು ತಾಯರ ಪ್ರತಿ. ಅಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ವಾರಗಳನ್ನು ವಿಶೇಷವಾಗಿರ್ತಾವು, ಪ್ರತಿಯೊಂದು ದಿವಸನೂ ವಿಶೇಷ ಆಗಿರ್ತಾವು. ಅದ್ರಾಗ ತಾಯಂದ್ರು ಒಂದ್ ಸ್ವಲ್ಪ ಭಾವುಕ ಜನ ಇದ್ರಪ್ಪ ಅಂದ್ರ ಯಾವ ವಾರನೂ ಬಿಡಲ್ಲ. ಸೋಮವಾರದಿಂದ ಹಿಡಿದು ಶನಿವಾರದವರೆಗೂ ಎಲ್ಲಾ ದೇವರ ಪೂಜೆ ಮುಗಿದು ಆಯ್ತವಾರ ರಜಾ ಮಾಡ್ರಿ ಅಂದ್ರೂ ಮಾಡಲ್ಲ. ಆಯ್ತವಾರ ಒಂದ್ ಯಾವ್ದಾರ ಪೂಜೆ ಇಟ್ಕೊಂಡೆ ಕುಂತಿರ್ತಾನೆ. ಅದರಿಂದ ಏನಾಗುತ್ತ ಅಂದ್ರೆ ಮನುಷ್ಯನ ಮನಸ್ಸು ಏಕಾಗ್ರತೆಗೆ ಒಳಪಡ್ತದೆ. ಬರೀ ದೈವಿ ಆರಾಧನೆ ಒಳಗೆ ನಮ್ಮ ಜೀವನವನ್ನ ತಗೊಂಡು ಹೋದಾಗ ಬಹುಶಃ ಅಲ್ಲಿ ಮನಸ್ಥಿತಿ ಅಂತಕ್ಕಂಥದ್ದು ಬೇರೆ ಕಡೆ ಹೋಗೋ ಚಾನ್ಸಸ್ ಇರಲ್ಲ. ಹಾಗಾಗಿ ಆ ಪವಿತ್ರವಾಗಿರ್ತಕ್ಕಂಥ ಶ್ರಾವಣ ಮಾಸದೊಳಗ ಇಂಥ ಪುರಾಣ ಪುಣ್ಯಕಥೆಗಳನ್ನ, ಕೀರ್ತನೆಗಳನ್ನ ಕೇಳೋದ್ರಿಂದ ಎಲ್ಲೋ ಒಂದು ಕಡೆ ಮನಸ್ಸಿನ ಮಲಿನ ತೊಳಿತಕ್ಕಂಥ ಕೆಲಸ ಆಗ್ತತಿ. ಹಾಗಾಗಿ ಶ್ರಾವಣ ಮಾಸದಾಗ ಪವಿತ್ರ ಮಾಸ ಅಂತೇಳಿ ಈ ಪುರಾಣಗಳನ್ನ ಹಂಚತಕ್ಕಂಥ ಕೆಲಸ ಮತ್ತೆ ತಮ್ಮ ಕೂಡ ಮಾಡ್ತಾರೆ. ಒಳ್ಳೆಯವರು ಎಂಥದ್ರೊಳಗೆ ಸಮಯವನ್ನು ಕಳೀತಾರೆ ಅಂತ ಕೇಳಿದ್ರೆ ಗ್ರಂಥವನ್ನ ಓದೋದ್ರೊಳಗ ಇಂಥ ಒಂದು ಧಾರ್ಮಿಕ ಕಾರ್ಯಕ್ರಮಗಳು ಎಲ್ಲಿ ನಡೀತಾವೆ ಅಲ್ಲಿ ಹೋಗಿ ಒಳ್ಳೆಯವರು ಸಮಯವನ್ನು ಕಳೆದ್ರೆ, ಇನ್ನು ಕೆಟ್ಟವರು ಎಂಥದ್ರೊಳಗೆ ಸಮಯವನ್ನು ಕಳೀತಾರೆ ಅಂತ ಕೇಳಿದ್ರೆ ನಿದ್ರೆ ಮಾಡೋದ್ರೊಳಗ. ಎಲ್ಲಿ ಒಳ್ಳೆಯ ಕೆಲಸಗಳನ್ನ ನಡೆದಿರ್ತಾವಲ್ಲ ಅಲ್ಲಿ ಹೋಗಿ ಕೆಡಿಸೋದ್ರಲ್ಲಿ ಕೆಟ್ಟ ಜನರು ಏನ್ ಮಾಡ್ತಾರೆ ಅಂತ ಸಮಯವನ್ನ ಏನ್ ಮಾಡ್ತಾರೆ ಕಳೀತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಸುಭಾಷಿತ ಹೇಳ್ತಾ ಇದ್ದಾರೆ. ಎರಡು ಕೈ ಕೂಡಿದಾಗ ಚಪ್ಪಾಳೆಯ ನಾದ ಬರಕ್ಕೆ ಸಾಧ್ಯ. ಆ ರೀತಿ ಅಂದಿನಿಂದ ಚನ್ನಮಲ್ಲ ಶಿವಾಚಾರ್ಯ ಸ್ವಾಮಿಗಳು ಲಿಂಗೈಕ್ಯ ಪೂಜ್ಯರು ಕಳೆದ ವರ್ಷ ನೀವೆಲ್ಲ ನೋಡಿದರೆ ನಾವು ಕುಂದಿರುವಂತಹ ಈ ವೇದಿಕೆಯನ್ನ ನಮ್ಮ ಲಿಂಗೈಕ್ಯ ಚನ್ನಮಲ್ಲ ಶಿವಾಚಾರ್ಯ ಸ್ವಾಮಿಗಳವರ ಭಾವಚಿತ್ರವನ್ನು ಇಟ್ಟು ನಾನು ಅಲ್ಲಿ ಕುಂತುಕೊಂಡು ಪುರಾಣ ಉದ್ಘಾಟ ಮಾಡಿದ್ದೆ. ಯಾಕೆಂತ ಕೇಳಿದ್ರೆ ಅವರು 101ನೇ ವರ್ಷದ ಹಿಂದ್ಗಡೆ ಈ ಪುರಾಣದ ಕಲ್ಪನೆ ಇದು ಮುಂದೆ ಈಗ ನಡೀತಾ ಇರುವಂತ ವಿಶ್ವಾಸವನ್ನ ಕಂಡಿರ್ತಕ್ಕಂಥ ಏಕೈಕ ಪೂಜ್ಯರಂದ್ರೆ ಲಿಂಗೈಕ್ಯ ಚನ್ನಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು. ಈ ನಡೆಯುವಂತಹ ಕಾರ್ಯಕ್ರಮ ಅವರು ನೋಡ್ಲಿಕ್ಕೆ ಭೌತಿಕವಾಗಿ ಶರೀರದಿಂದ ಇಲ್ಲ, ಆದ್ರೆ ಅಂತರ್ಮುಖ ವಾಹಿನಿ ಈ ಮಠದಲ್ಲಿ ಇದೆ ಅಂತ ತಿಳ್ಕೊಂಡು ಅವ್ರನ್ನ ಈ ಸಿಂಹಾಸನದ ಮೇಲೆ ಕೂತ್ಕೊಂಡು ಈ ಕಾರ್ಯಕ್ರಮದ ಎಲ್ಲ ರೂಪಗಳನ್ನ ಅವರ ಕಣ್ಣಂಚಿನಲ್ಲೇ ನಾವು ಕಾರ್ಯಕ್ರಮ ಮಾಡಿಕೊಂಡು ಬಂದಿದ್ದನ್ನ ನೀವು ನೋಡಿದ್ದೀರಿ. ಈ ನಿಟ್ಟಿನ ಚೌಕಟ್ಟಿನಲ್ಲಿ ಈ ವರ್ಷ ಬಹಳ ಸುಂದರವಾಗಿ 101ನೇ ವರ್ಷಕ್ಕ ನಮ್ಮಲ್ಲಿ ಪುರಾಣಗಳು ಎಲ್ಲವೂ ಕೂಡ 5 ಸಲ 10 ಸಲ 15 ಸಲ ಒಂದೊಂದು ಪುರಾಣಗಳು ಆಗಿ ಹೋಗ್ಬಿಟ್ಟಿದ್ದಾರೆ.